ಪಾಪಿಷ್ಠೆಯಾದ ಕುಬ್ಜೆಯಿಂದ ದಾರಿಗೆ ಎಳೆಯಲ್ಪಟ್ಟಂತಹ ಕೈಕೇಯಿಯು ವಿಷ ಸವರಿದ ಬಾಣದಿಂದ ಚುಚ್ಚಲ್ಪಟ್ಟ ಕಿನ್ನರಿಯ ಹಾಗೆ ನೆಲದ ಮೇಲೆ ಮಲಗಿಬಿಟ್ಟಳು. ವಿಚಕ್ಷಣೆಯಾದ ಕೈಕೇಯಿಯು ತಾನು ಮಾಡುತ್ತಿರುವುದು ನ್ಯಾಯೋಚಿತವಾಗಿರುವುದು ಎಂದು ಮನಸ್ಸಿನಲ್ಲಿ ದೃಢವಾದ ನಿಶ್ಚಯವನ್ನು ಮಾಡಿ ತಾನು ಮಾಡಿರುವುದನ್ನೆಲ್ಲ ತಾನು ಮಾಡುವ ಕೆಲಸವನ್ನೆಲ್ಲ ಮಂಥರೆಗೆ ವಿಶದವಾಗಿ ತಿಳಿಸ್ತಾಳೆ. ಮಂಥರೆಯ ಮಧುರವಾದ ಮಾತುಗಳಿಂದ ವಿಮೋಹಿತಳಾಗಿದ್ದಂತಹ ಆಕೆ ಮಂಥರೆಯು ಹೇಳಿದ ಹಾಗೆಯೇ ಮಾಡಲಿಕ್ಕೆ ನಿಶ್ಚಯವನ್ನೇನೋ ಮಾಡಿಬಿಟ್ಟಳು. ಆದರೂ ಈ ಉಪಾಯದಿಂದಲೇ ಕಾರ್ಯಸಾಧನೆ ಆಗುತ್ತದೆಯೇ ಎಂಬಂತಹ ಸಂದೇಹ ಅವಳಿಗೆ ಬಾರದೇ ಇರಲಿಲ್ಲ. ನಾಗಕನ್ಯೆಯ ಹಾಗೆ ಸುದೀರ್ಘವಾಗಿ ನಿಟ್ಟುಸಿರನ್ನು ಬಿಡುತ್ತಾ ತನಗೆ ಒಳ್ಳೆಯದಾಗುವ ಮಾರ್ಗವು ಯಾವುದು ಎಂಬುದನ್ನು ಮುಹೂರ್ತ ಕಾಲ ಯೋಚಿಸ್ತಾಳೆ. ಕಡೆಗೆ ಮಂಥರೆಯು ಸೂಚಿಸಿರುವ ಮಾರ್ಗವೇ ತನಗೂ ತನ್ನ ಮಗನಿಗೂ ಸುಖಕರ ಎಂದು ನಿಶ್ಚಯಿಸಿಬಿಡ್ತಾಳೆ. ಅರ್ಥಪ್ರಾಪ್ತಿಯಲ್ಲಿಯೇ ವಿಶೇಷ ಆಸಕ್ತಿಯುಳ್ಳ ಅವಳ ಗೆಳತಿ ಮಂಥರೆಗೆ ದೇವಿಯ ಈ ನಿರ್ಧಾರವು ತಿಳಿದು ಪರಮ ಆನಂದವಾಯಿತು. ಸಿದ್ಧಿಯನ್ನು ಪಡೆದವಳ ಹಾಗೆ ಅವಳು ಹೆಚ್ಚು ಸಂತೋಷಪಟ್ಟು ಬಿಟ್ಟಳು. ಕೈಕೇಯಿಯು ತನ್ನ ಮನಸ್ಸನ್ನು ಮತ್ತಷ್ಟು ದೃಢಪಡಿಸಿಕೊಳ್ಳುತ್ತಾಳೆ. ತನಗೂ ಪ್ರಿಯತಮನಾಗಿದ್ದ ಶ್ರೀರಾಮನ ಪಟ್ಟಾಭಿಷೇಕವನ್ನು ತಪ್ಪಿಸುವುದು ಮಾತ್ರವೇ ಅಲ್ಲದೆ ಅವನನ್ನು ಕಾಡಿಗೂ ಕಳುಹಿಸಬೇಕು ಎಂಬುದು ಸಾಮಾನ್ಯವಾದ ವಿಷಯ ಆಗಿರಲಿಲ್ಲ. ಚಿನ್ನದಂತಿದ್ದ ಮನಸ್ಸನ್ನು ಕಲ್ಲಾಗಿಯೇ ಮಾಡಿಕೊಳ್ಳಬೇಕಾಗಿತ್ತು. ಹಾಗಾಗಿ ಅವಳು ಯಾವುದಕ್ಕೂ ಸಗ್ಗದ ರೀತಿಯಲ್ಲಿ ನಿಶ್ಚಯವನ್ನು ದೃಢಪಡಿಸಿಕೊಂಡು ಕಾರ್ಯವನ್ನು ಆರಂಭಿಸಿಯೇ ಬಿಟ್ಟಳು. ಕೋಪಗೊಂಡಳು. ಭೂಮಿಯ ಮೇಲೆ ತಲೆಗೆದರಿ ಮಲಗಿದಳು. ಹುಬ್ಬುಗಳನ್ನು ಗಂಟಿಕ್ಕಿಕೊಂಡಳು. ಬಳಿಕ ಚಿತ್ರಿತವಾದ ಮಾಲಿಕೆಗಳನ್ನು ದಿವ್ಯ ಆಭರಣಗಳನ್ನು ಕಳಚಿ ಭೂಮಿಯ ಮೇಲೆ ಚಲ್ಲಾಪಿಲ್ಲಿಯಾಗಿ ಎಸೆದಳು. ಹೀಗೆ ಎಸೆದ ವಸ್ತ್ರಾಭರಣಗಳೆಲ್ಲವೂ ನಕ್ಷತ್ರಗಳು ಆಕಾಶವನ್ನು ಬೆಳಗುವ ಹಾಗೆ ಅವಳು ಮಲಗಿದ್ದ ಆ ಭೂಪ್ರದೇಶವನ್ನು ಶೋಭಾಯಮಾನವನ್ನಾಗಿ ಮಾಡಿದವು. ಕ್ರೋಧಾಗಾರದಲ್ಲಿ ಕ್ರೋಧಮೂರ್ಛಿತಳಾಗಿ ಬಿದ್ದಿದ್ದ ಮಲಿನ ವಸ್ತ್ರಗಳನ್ನುಟ್ಟಿದ್ದ, ಜಡೆ ಹಾಕಿಕೊಳ್ಳದೆ ಮುಡಿಯನ್ನು ದೃಢವಾಗಿ ಬಿಗಿದುಕೊಂಡಿದ್ದ ಕೈಕೇಯಿಯು ಸತ್ತು ಹೋದ ಕಿನ್ನರಿಯ ಹಾಗೆ ಕಾಣುತ್ತಿದ್ದಳು. ಇತ್ತಲಾಗಿ ದಶರಥನು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಬೇಕಾದ ಸಂಭಾರಗಳೆಲ್ಲವನ್ನು ಸಿದ್ಧಪಡಿಸುವಂತೆ ಸುಮಂತ್ರಾದಿ ಅಮಾತ್ಯರಿಗೆ ಆಜ್ಞಾಪಿಸಿ ಪುರೋಹಿತರಾದ ವಸಿಷ್ಠರ ಅನುಮತಿಯನ್ನು ಪಡೆದು ಆಸ್ಥಾನದಲ್ಲಿದ್ದವರಿಗೆ ಹೊರಡಲು ಅನುಮತಿಯನ್ನು ನೀಡಿ ಅಂತಃಪುರದೊಳಗೆ ಪ್ರವೇಶಿಸಿದ. ರಾಮಾಭಿಷೇಕವು ಇಂದು ತಾನೇ ನಿಶ್ಚಿತವಾಗಿದೆ. ಹಾಗಾಗಿ ಕೈಕೇಯಿಗೆ ಈ ವಿಷಯವು ತಿಳಿಯಲು ಅವಕಾಶವಾಗಿಲ್ಲವೆಂದು ಭಾವಿಸಿದ ಸರ್ವತಂತ್ರ ಸ್ವತಂತ್ರನಾದ ದಶರಥನು ಪ್ರಿಯವಾರ್ತೆಯನ್ನು ಹೇಳಲು ಪ್ರೇಮಕ್ಕೆ ಅರ್ಹಳಾದ ಕೈಕೇಯಿಯ ಅಂತಃಪುರಕ್ಕೆ ಹೋಗುತ್ತಾನೆ. ಬಿಳಿಯ ಮೋಡಗಳಿಂದ ಕೂಡಿರುವ ಮತ್ತು ರಾಹುವಿನಿಂದ ಯುಕ್ತವಾದ ಆಕಾಶವನ್ನು ರಾಹುವಿಗೆ ಗ್ರಾಸವಾಗುವ ಸಲುವಾಗಿ ಚಂದ್ರನು ಪ್ರವೇಶಿಸುವಂತೆಯೇ ಮಹಾ ಯಶೋವಂತನಾದ ದಶರಥನು ಕೈಕೇಯಿಯ ಭವ್ಯವಾದ ಅಂತಃಪುರವನ್ನು ರಾಹುರೂಪಳಾದ ಕೈಕೇಯಿಗೆ ವಶನಾಗಲು ಎಂಬಂತೆ ಪ್ರವೇಶಿಸಿದ. ಕೈಕೇಯಿಯ ಅಂತಃಪುರದ ಹೊರಾಂಗಣವು ಗಿಳಿಗಳಿಂದಲೂ ನವಿಲುಗಳಿಂದಲೂ ಸಮಲಂಕೃತವಾಗಿತ್ತು. ಕೃತಕ ಸರೋವರಗಳಲ್ಲಿ ಕ್ರೌಂಚ ಪಕ್ಷಿಗಳೂ ರಾಜಹಂಸಗಳು ನಲಿದಾಡುತ್ತಾ ಇಂಚರಗೈಯುತ್ತಿದ್ದವು. ವೀಣಾದಿ ಚತುರ್ವಿಧ ವಾದ್ಯಗಳು ಮೊಳಗುತ್ತಿದ್ದವು. ಗೂನು ಬೆನ್ನುಳ್ಳ ಸಡಗರದಿಂದ ಅತ್ತಿತ್ತ ಓಡಾಡುತ್ತಿದ್ದ ಕುಬ್ಜೆಯರಿಂದಲೂ ಕುಳ್ಳಾದ ಸ್ತ್ರೀಯರಿಂದಲೂ ತುಂಬಿತ್ತು. ಅಂತಃಪುರದ ಸುತ್ತಲೂ ರಾಜದಂಪತಿಗಳ ವಿಹಾರಕ್ಕಾಗಿ ಲತಾ ಗೃಹಗಳಿದ್ದವು. ಚಂಪಕಾಶೋಕ ಪುನ್ನಾಗ ಪುಷ್ಪಗಳಿಂದ ಶೋಭಿತವಾದ ಚಿತ್ರಗೃಹಗಳು ಅಲ್ಲಿದ್ದವು. ಅವುಗಳಲ್ಲಿ ಕುಳಿತುಕೊಳ್ಳಲು ದಂತದಿಂದಲೂ ಚಿನ್ನದಿಂದಲೂ ಮತ್ತು ಬೆಳ್ಳಿಯಿಂದಲೂ ಮಾಡಲ್ಪಟ್ಟ ವೇದಿಕೆಗಳು ಇದ್ದವು. ನಿತ್ಯವೂ ಫಲ ಪುಷ್ಪಗಳಿಂದ ಭರಿತವಾಗಿರುತ್ತಿದ್ದ ವೃಕ್ಷಗಳಿಂದಲೂ ಕೊಳಗಳಿಂದಲೂ ಆ ಅಂತಃಪುರವು ಶೋಭಿಸುತ್ತಿತ್ತು. ಅಂತಃಪುರದ ಒಳಭಾಗವು ದಂತ, ಬೆಳ್ಳಿ, ಚಿನ್ನಗಳಿಂದ ಮಾಡಿದ ಶ್ರೇಷ್ಠವಾದ ಆಸನಗಳಿಂದ ಸಜ್ಜಾಗಿತ್ತು.
ವಿಧ ವಿಧವಾದ ಅನ್ನ ಪಾನಗಳಿಂದಲೂ ಭಕ್ಷ್ಯ ಭೋಜ್ಯಗಳಿಂದಲೂ ಅತಿ ಶ್ರೇಷ್ಠವಾದ ಅಮೂಲ್ಯವಾದ ಆಭರಣಗಳಿಂದಲೂ ಆ ಅಂತಃಪುರವು ಸಂಪನ್ನವಾಗಿದ್ದು ಆ ಎಲ್ಲ ಸೊಬಗಿನಿಂದ ಸ್ವರ್ಗದಂತೆಯೇ ಕಾಣಿಸುತ್ತಿತ್ತು. ಇಂತಹ ಸಂಪತ್ ಸಮೃದ್ಧವಾದ ಅಂತಃಪುರವನ್ನು ದಶರಥ ರಾಜನು ಪ್ರವೇಶಿಸಿದ. ಆದರೆ ಅಲ್ಲಿದ್ದ ಹಂಸತೂಲಿಕಾ ತಲ್ಪದಲ್ಲಿ ರಾಜನು ತನ್ನ ಪ್ರಿಯತಮೆಯಾದ ಕೈಕೇಯಿಯನ್ನು ಕಾಣಲಿಲ್ಲ. ಆ ಸಮಯದಲ್ಲಿ ರಾಜನು ಕಾಮಪೀಡಿತನಾಗಿದ್ದನು. ಪ್ರೇಯಸಿಯೊಡನೆ ರತಿ ಸುಖವನ್ನು ಬಯಸಿದ್ದನು. ಪ್ರಿಯ ಭಾರ್ಯೆಯನ್ನು ಹಾಸಿಗೆಯಲ್ಲಿ ಕಾಣದೆ ರಾಣಿ ಎಲ್ಲಿರುವಳು ಎಂದು ಸೇವಕಿಯನ್ನು ಪ್ರಶ್ನಿಸಿದ. ರಾಮಾಭಿಷೇಕದ ಸಂತೋಷ ವಾರ್ತೆಯನ್ನು ತಿಳಿಸಿ ರತಿ ಸುಖವನ್ನು ಪಡೆಯಬೇಕು ಎಂದು ಬಯಸಿದ್ದ ರಾಜನಿಗೆ ಪ್ರೇಯಸಿ ಇಲ್ಲದಿರುವುದನ್ನು ಕಂಡು ಬಹಳ ದುಃಖವಾಯಿತು. ಆ ಹಿಂದೆ ಯಾವಾಗಲೂ ಕೈಕೇಯಿಯು ಹೊತ್ತು ಮೀರಿ ಬಂದವಳಲ್ಲ. ರಾಜನು ಬರುವ ವೇಳೆಗೆ ಅಲಂಕರಿಸಿಕೊಂಡು ನಗು ಮುಖದಿಂದ ಸ್ವಾಗತಿಸಲು ಸಿದ್ಧಳಾಗಿರುತ್ತಿದ್ದಳು. ಹಿಂದೆಂದೂ ರಾಜನು ಶೂನ್ಯವಾದ ಅಂತಃಪುರವನ್ನು ಪ್ರವೇಶಿಸಿಯೇ ಇರಲಿಲ್ಲ. ಶೂನ್ಯವಾದ ಅಂತಃಪುರದಲ್ಲಿದ್ದ ರಾಜನು ಮೂರ್ಖೆಯಾದ ಕೈಕೇಯಿಯು ಸ್ವಾರ್ಥ ಸಾಧನೆಯಲ್ಲಿ ಪ್ರವೃತ್ತಳಾಗಿರುವಳು ಎಂಬುದನ್ನು ತಿಳಿಯದೆ ಹಿಂದಿನಂತೆಯೇ ಕೈಕೇಯಿಯು ಎಲ್ಲೆಂದು ಪ್ರತಿಹಾರಿಯನ್ನು ಪ್ರಶ್ನಿಸಿದನು. ರಾಜನ ಮಾತನ್ನು ಕೇಳಿ ಭಯಗೊಂಡ ಪ್ರತಿಹಾರಿಯು ಕೈ ಮುಗಿದುಕೊಂಡು ಹೇಳಿದ, ದೇವಿಯು ಪರಮ ಕ್ರುದ್ಧೆಯಾಗಿ ಕ್ರೋಧಾಗಾರವನ್ನು ಪ್ರವೇಶಿಸಿದ್ದಾಳೆ. ಪ್ರತಿಹಾರಿಯ ಆ ಮಾತನ್ನು ಕೇಳಿ ರಾಜನ ಮನಸ್ಸು ಬಹಳವಾಗಿ ನೊಂದು ಬಿಟ್ಟಿತು. ಅವನ ಇಂದ್ರಿಯಗಳೆಲ್ಲವೂ ವ್ಯಾಕುಲಗೊಂಡು ಕಂಪಿಸಿದವು. ಕೈಕೇಯಿಯು ಕ್ರೋಧಾಗಾರಕ್ಕೆ ಹೋಗಿರುವಳು ಎಂಬುದನ್ನು ತಿಳಿದು ರಾಜನು ಬಹಳವಾಗಿ ವಿಷಾದಿಸಿದ. ಆ ಬಳಿಕ ತಾನು ಅಲ್ಲಿಗೆ ಹೋದ. ಅಲ್ಲಿ ಅವನು ಮಲಿನ ವಸ್ತ್ರವನ್ನುಟ್ಟು ಅಸ್ತವ್ಯಸ್ತವಾಗಿ ಮಲಗಿದ್ದ ಪ್ರೇಯಸಿಯನ್ನು ಕಂಡ. ಮಹಾರಾಜನ ಪ್ರಿಯ ಭಾರ್ಯೆಗೆ ನೆಲದ ಮೇಲೆ ಮಲಗುವುದು ಖಂಡಿತವಾಗಿಯೂ ಉಚಿತವಾಗಿರಲಿಲ್ಲ. ಆ ಸಮಯದಲ್ಲಿ ದಶರಥನು ದುಃಖದಿಂದಲೇ ಬೆಂದು ಹೋಗುತ್ತಿರುವನೋ ಎಂಬಂತೆ ಕಾಣುತ್ತಿದ್ದ. ನಿಷ್ಕಳಂಕನಾಗಿದ್ದ ಆ ಮುದುಕನು ತರುಣಿಯಾಗಿದ್ದ ತನ್ನ ಪ್ರಾಣಗಳಿಗಿಂತಲೂ ಅತಿ ಪ್ರಿಯಳಾಗಿದ್ದ ರಾಮನ ಅಭಿಷೇಕಕ್ಕೆ ವಿಘಾತವನ್ನುಂಟು ಮಾಡುವ ಪಾಪ ಸಂಕಲ್ಪ ಉಳ್ಳವಳಾಗಿದ್ದ ತನ್ನ ಭಾರ್ಯೆಯು ಭೂಮಿಯ ಮೇಲೆ ಬಿದ್ದಿರುವುದನ್ನು ನೋಡಿದ. ಆ ಸಮಯದಲ್ಲಿ ಕೈಕೇಯಿಯು ಕತ್ತರಿಸಿ ಹಾಕಿದ ಬಳ್ಳಿಯಂತೆಯೂ ಸ್ವರ್ಗದಿಂದ ಕೆಳಕ್ಕೆ ಬಿದ್ದ ದೇವತೆಯಂತೆಯೂ ವ್ಯಾಕುಲಗೊಂಡ ಕಿನ್ನರಿಯಂತೆಯೂ ಆಕಾಶದಿಂದ ಚ್ಯುತಳಾದ ಅಪ್ಸರೆಯಂತೆಯೂ ಕಿತ್ತು ಬಿಸುಡಿದ ಪುಷ್ಪಮಾಲೆಯಂತೆಯೂ ಬಲೆಯಲ್ಲಿ ಸಿಕ್ಕಿಬಿದ್ದ ಜಿಂಕೆಯಂತೆಯೂ ವ್ಯಾಧನಿಂದ ವಿಷಸಿಕ್ತವಾದ ಬಾಣಕ್ಕೆ ಗುರಿಯಾದ ಹೆಣ್ಣಾನೆಯಂತೆಯೂ ಕಾಣಿಸುತ್ತಿದ್ದಳು. ಬೇಡನಿಂದ ಗಾಯಗೊಂಡ ಹೆಣ್ಣಾನೆಯನ್ನು ಮಹಾಗಜವು ಸೊಂಡಿಲಿನಿಂದ ಮುಟ್ಟಿ ಸಂತೈಸುವಂತೆ ಭಯಗೊಂಡ ಮನಸ್ಸಿನಿಂದ ಕೂಡಿದ್ದ ಕಾಮಿಯಾದಂತಹ ದಶರಥನು ಕಮಲಪತ್ರದಂತೆ ವಿಶಾಲವಾದ ಕಣ್ಣುಗಳುಳ್ಳ ಪತ್ನಿಯನ್ನು ತನ್ನೆರಡು ಕೈಗಳಿಂದಲೂ ಮೃದುವಾಗಿ ಸ್ಪರ್ಶಿಸುತ್ತಾ ಹೇಳಿದ, ಪ್ರಿಯೇ, ನಿನ್ನ ಹೃದಯವೂ ಕೋಪಕ್ಕೆ ಅವಕಾಶ ಕೊಡುವುದು ಎಂಬುದನ್ನು ನಾನು ಇದುವರೆಗೂ ತಿಳಿದೇ ಇರಲಿಲ್ಲ. ದೇವಿ, ನಿಜ ಹೇಳು, ನಿನ್ನನ್ನು ಯಾರು ನಿಂದಿಸಿದರು? ಯಾರು ಅವಮಾನಗೊಳಿಸಿದರು? ಕಲ್ಯಾಣಿ, ನಿನ್ನ ಈ ದುರವಸ್ಥೆಯಿಂದ ನನ್ನ ಮನಸ್ಸನ್ನು ಕಲಕುತ್ತಿದ್ದಿ ನೀನು. ನನಗೆ ದುಃಖವನ್ನುಂಟು ಮಾಡಲೆಂದೇ ನೀನು ಈ ಧೂಳಿನ ಮೇಲೆ ಮಲಗಿದ್ದೀಯಾ? ಮಂಗಳಕರವಾದ ಮನಸ್ಸಿನಿಂದ ಕೂಡಿರುವ ನಾನಿನ್ನೂ ಜೀವಿಸಿರುವಾಗ ದೆವ್ವ ಬಡಿದವಳಂತೆ ನೀನೇಕೆ ಭೂಮಿಯಲ್ಲಿ ಬಿದ್ದು ಹೊರಳಾಡುತ್ತಿದ್ದಿ? ಭಾಮಿನಿ, ನಮ್ಮಲ್ಲಿ ಕುಶಲರಾದ ವೈದ್ಯರಿದ್ದಾರೆ. ಅವರೆಲ್ಲರೂ ನನ್ನಿಂದ ಮಾನ್ಯತೆಯನ್ನು ಪಡೆದು ತುಷ್ಟರೂ ಆಗಿದ್ದಾರೆ. ನಿನ್ನ ಈಗಿನ ವ್ಯಾಧಿ ಏನು ಎಂಬುದನ್ನು ಹೇಳು. ಕ್ಷಣ ಮಾತ್ರದಲ್ಲಿ ನಿನ್ನ ವ್ಯಾಧಿಯನ್ನು ಔಷಧೋಪಚಾರಗಳಿಂದ ಗುಣಪಡಿಸಿ ನಿನ್ನನ್ನು ಸುಖಿಯನ್ನಾಗಿ ಮಾಡುತ್ತಾರೆ. ಯಾರಿಂದ ನಿನಗೆ ಪ್ರಿಯವಾದ ಕಾರ್ಯವನ್ನು ಮಾಡಿಸಿಕೊಡಬೇಕಾಗಿದೆ? ಯಾರಿಗೆ ನಿನ್ನಿಂದ ಒಳ್ಳೆಯದಾಗಬೇಕಾಗಿದೆ? ನಿನಗಿಷ್ಟವಿಲ್ಲದ ಕಾರ್ಯವನ್ನು ಯಾರಾದರೂ ಮಾಡಿರುವರೇ? ಅದನ್ನಾದರೂ ಹೇಳು. ಹೀಗೆಲ್ಲ
ನೆಲದ ಮೇಲೆ ಹೊರಳಾಡುತ್ತಾ ರೋದನ ಮಾಡಬೇಡ. ಹಾಗೆ ಹೊರಳುತ್ತಾ ಈ ನಿನ್ನ ಕೋಮಲವಾದ ಶರೀರವನ್ನು ಕ್ಲೇಶಗೊಳಿಸಿಕೊಳ್ಳಬೇಡ. ದೇವಿ, ನಿನ್ನ ಪ್ರೀತಿಗಾಗಿ ಮಾಡಬಾರದುದನ್ನು ಮಾಡಲು ನಾನು ಸಿದ್ಧನಾಗಿದ್ದೇನೆ. ವಧಾರ್ಹನಲ್ಲದವನನ್ನು ವಧಿಸಲೇ? ಮರಣದಂಡನೆಗೆ ಗುರಿಯಾಗಿರುವವನನ್ನು ಬಿಡಿಸಲೇ? ದರಿದ್ರನಾದವನನ್ನು ಐಶ್ವರ್ಯವಂತನನ್ನಾಗಿ ಮಾಡಬೇಕೇ? ಐಶ್ವರ್ಯವಂತನನ್ನು ದರಿದ್ರನನ್ನಾಗಿ ಮಾಡಬೇಕೇ? ನಿನ್ನ ಪ್ರೀತಿಗಾಗಿ ನಾನೇನು ಮಾಡಬೇಕು ಎಂಬುದನ್ನು ಹೇಳು. ನಾನು ಮತ್ತು ನನ್ನ ಪರಿವಾರಕ್ಕೆ ಸೇರಿದವರೆಲ್ಲರೂ ನಿನ್ನ ಅಧೀನರಾಗಿದ್ದೇವೆ. ಹಾಗಾಗಿ ನಿನ್ನ ಯಾವುದೇ ಅಭಿಪ್ರಾಯವನ್ನು ತಿರಸ್ಕರಿಸುವ ಉತ್ಸಾಹವೂ ನನಗಿಲ್ಲ. ನಿನಗಾಗಿ ನನ್ನ ಪ್ರಾಣಾರ್ಪಣೆ ಮಾಡಲು ಕೂಡ ನಾನು ಸಿದ್ಧನಿದ್ದೇನೆ. ನಿನ್ನ ಮನಸ್ಸಿನಲ್ಲಿ ಇರುವುದನ್ನು ನಿಸ್ಸಂಕೋಚವಾಗಿ ಹೇಳು. ನಿನ್ನ ರೂಪ ಲಾವಣ್ಯಗಳಿಂದ ನನ್ನ ಮನಸ್ಸನ್ನು ಆಕರ್ಷಿಸುವ ಬಲವು ನಿನ್ನಲ್ಲಿ ಎಷ್ಟಿರುವುದು ಎಂಬುದು ನಿನಗೆ ಗೊತ್ತೇ ಇದೆ. ಹಾಗಾಗಿ ನನ್ನ ವಿಷಯದಲ್ಲಿ ಸ್ವಲ್ಪವಾದರೂ ಸಂದೇಹಿಸದೆ ನಿನ್ನ ಆಶಯ ಏನು ಎಂಬುದನ್ನು ಹೇಳು. ಭದ್ರೇ, ನಾನು ಇದುವರೆಗೂ ಸತ್ಕರ್ಮಗಳಿಂದ ಗಳಿಸಿರುವ ಸುಕೃತದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ. ನಿನ್ನ ಮನೋಗತವಾದ ಕಾರ್ಯವನ್ನು ಮಾಡಿಕೊಟ್ಟು ನಿನಗೆ ಪ್ರೀತಿಯನ್ನುಂಟು ಮಾಡುತ್ತೇನೆ. ಪ್ರೇಯಸಿ, ಈ ಸೂರ್ಯನ ರಥದ ಚಕ್ರವು ಎಲ್ಲಿಯವರೆಗೆ ಹೋಗುವುದೋ ಅಲ್ಲಿಯವರೆಗೂ ನನ್ನ ರಾಜ್ಯವು ವಿಸ್ತರಿಸಿದೆ. ಅಖಂಡ ಭೂಮಂಡಲಕ್ಕೂ ನಾನು ಚಕ್ರವರ್ತಿಯಾಗಿದ್ದೇನೆ. ನನ್ನ ಅಧಿಪತ್ಯಕ್ಕೆ ಸೇರಿರುವ ದ್ರಾವಿಡ, ಸಿಂಧು, ಸೌಮೀರ, ಸೌರಾಷ್ಟ್ರ, ದಕ್ಷಿಣಾಪಥ, ವಂಗ, ಅಂಗ, ಮಗಧ, ಮತ್ಸ್ಯ, ಕಾಶಿ, ಕೋಸಲ ದೇಶಗಳು ಸಕಲವಾದ ಐಶ್ವರ್ಯಗಳಿಂದಲೂ ಸಮೃದ್ಧವಾಗಿವೆ. ಆ ದೇಶಗಳಲ್ಲಿನ ದ್ರವ್ಯರಾಶಿಯನ್ನು, ಧನ ಧಾನ್ಯಗಳನ್ನು, ಆಡು ಕುರಿಗಳನ್ನು, ನೀನು ಅಪೇಕ್ಷಿಸುವ ಯಾವುದೇ ಅನರ್ಘ ವಸ್ತುಗಳನ್ನು ಈ ಕ್ಷಣದಲ್ಲಿಯೇ ತರಿಸಿಕೊಡುತ್ತೇನೆ. ಶೋಭನಳೇ, ಏಳು, ಎದ್ದೇಳು. ಹೀಗೆ ನೆಲದ ಮೇಲೆ ಹೊರಳಾಡುತ್ತಾ ಆಯಾಸ ಪಡುವೆ ಏಕೆ? ಯಾವ ಕಾರಣದಿಂದ ನೀನು ಭಯಗೊಂಡಿದ್ದಿ ಎಂಬುದನ್ನು ಸ್ಪಷ್ಟವಾಗಿ ಹೇಳು. ಸೂರ್ಯನು ಹುಟ್ಟಿದೊಡನೆಯೇ ಹಿಮವನ್ನು ಕ್ಷಣ ಮಾತ್ರದಲ್ಲಿ ಹೋಗಲಾಡಿಸುವಂತೆ ನಿನ್ನ ಭಯವನ್ನು ನಿಮಿಷ ಮಾತ್ರದಲ್ಲಿ ದೂರೀಕರಿಸುತ್ತೇನೆ. ದಶರಥನು ಪತ್ನಿಯನ್ನು ಹೀಗೆ ಸಂತೈಸುತ್ತಿದ್ದಾಗ ಸ್ವಲ್ಪ ಸಮಾಧಾನಗೊಂಡಂತಹ ಕೈಕೇಯಿಯು ಪತಿಗೆ ಅಪ್ರಿಯವಾದ ಮಾತನ್ನು ಹೇಳಬಯಸಿ ತನ್ನ ಮಾತನ್ನು ನಡೆಸಿಕೊಳ್ಳಲು ಪ್ರತಿಜ್ಞೆ ಮಾಡಿಕೊಡುವಂತೆ ಗಂಡನನ್ನು ಪುನಃ ಪೀಡಿಸತೊಡಗಿದಳು.